Hello, my dear PUC students. Welcome to Abhyas Academy YouTube platform. So, ನೀವೆಲ್ಲರೂ KCET ಗೋಸ್ಕರ ಪ್ರಿಪೇರ್ ಆಗ್ತಿದ್ದೀರಾ, ತುಂಬಾ ಇಂಟೆನ್ಸಿವ್ ಆಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಗೊತ್ತು. ಸೊ ಹಾಗಾಗಿ ಈ ಪ್ರಿಪರೇಷನ್ಗೆ ನಮ್ಮ ಚಾನಲ್ ಕಡೆಯಿಂದ ಸ್ವಲ್ಪ ಇನ್ನು ಮುಂದೆ KCET ನಲ್ಲಿ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಎಲ್ಲ ಶಾರ್ಟ್ ಕಟ್ಸ್ಗಳನ್ನ ನಾವು ಒಂದು ಸೀರೀಸ್ ಆಗಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತಿನ ಶಾರ್ಟ್ ಕಟ್ ಬಂದ್ಬಿಟ್ಟು ಇಂಟಿಗ್ರೇಷನ್ ಚಾಪ್ಟರ್ದು. ಸೊ ಇಂಟಿಗ್ರೇಷನ್ ಚಾಪ್ಟರ್ಲಿ ಮಾಡ್ಯುಲಸ್ ಫಂಕ್ಷನ್ ಏನಾದ್ರೂ ಕೊಟ್ಬಿಟ್ಟು ಇಂಟಿಗ್ರೇಟ್ ಮಾಡೋದಕ್ಕೆ ಕೇಳಿದ್ರೆ ಇದಕ್ಕೆ ಯಾವ ತರ ಆನ್ಸರ್ ಮಾಡಬೇಕು, ಸೊ ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ನಾವು ಹೆಂಗೆ ಆನ್ಸರ್ ಹೇಳಬೇಕು ಅನ್ನೋದು ಈ ಒಂದು ವಿಡಿಯೋದ ಉದ್ದೇಶ. ಓಕೆ, ಸೊ ನಿಮ್ಗೆ ಏನಾದ್ರೂ ಎ ಟು ಬಿ ಡೆಫಿನೆಟ್ ಇಂಟಿಗ್ರಲ್ ಮಾಡ್ಯುಲಸ್ ಫಂಕ್ಷನ್ ಕೊಟ್ಟು ಡಿ ಎಕ್ಸ್ ಅಂತ ಕೇಳಿದ್ರೆ, ಮಾಡ್ಯುಲಸ್ ಫಂಕ್ಷನ್ ಇಂಟಿಗ್ರೇಟ್ ಮಾಡೋದಕ್ಕೆ ಕೇಳಿದ್ರೆ, ಸೊ ನಿಮ್ಗೆ ಎರಡು ತರ ಆನ್ಸರ್ ಬರುತ್ತೆ. ಒಂದು ಬಂದ್ಬಿಟ್ಟು ಅಪ್ಪರ್ ಲಿಮಿಟ್ ಸ್ಕ್ವೇರ್ ಪ್ಲಸ್ ಲೋವರ್ ಲಿಮಿಟ್ ಸ್ಕ್ವೇರ್ ಬೈ 2 ಮಾಡಬೇಕು. ಇನ್ನೊಂದು ಅಪ್ಪರ್ ಲಿಮಿಟ್ ಸ್ಕ್ವೇರ್ ಮೈನಸ್ ಲೋವರ್ ಲಿಮಿಟ್ ಸ್ಕ್ವೇರ್ ಡಿವೈಡ್ ಬೈ 2 ಮಾಡಬೇಕು. ಇಲ್ಲಿ ಮಾಡ್ಯುಲಸ್ ಹಾಕಬೇಕು. ಓಕೆನಾ? ಸೊ ಇದು ನಿಮಗೆ ಪಾಸಿಟಿವ್ ಆನ್ಸರ್ಸೇ ಬರುತ್ತೆ. ಈಗ ಇದು ಯಾವಾಗ ಬರುತ್ತೆ ಅಂದ್ರೆ ಎ ಅಂಡ್ ಬಿ ಆರ್ ಆಫ್ ಡಿಫ್ರೆಂಟ್ ಸೈನ್ಸ್ ಇರಬೇಕು. ಡಿಫ್ರೆಂಟ್ ಸೈನ್ ಇರಬೇಕು ಅಂದ್ರೆ ಎ ಮತ್ತೆ ಬಿ ಡಿಫ್ರೆಂಟ್, ಒಂದು ಪ್ಲಸ್ ಇದ್ರೆ ಒಂದು ಮೈನಸ್ ಇರಬೇಕು. ಯಾವ್ದಾದ್ರು ಪ್ಲಸ್ ಇರ್ಲಿ ಯಾವ್ದಾದ್ರು ಮೈನಸ್ ಇರ್ಲಿ ಸಮಸ್ಯೆ ಇಲ್ಲ. ಇದು ಯಾವಾಗ ಬರಿಬೇಕಂತ ಅಂದ್ರೆ ಎ ಅಂಡ್ ಬಿ ಆರ್ ಆಫ್ ಸೇಮ್ ಸೈನ್ ಇರಬೇಕು. ಸೇಮ್ ಸೈನ್ ಅಂತಂದ್ರೆ ಏನು ಪಾಸಿಟಿವ್ ಇರಬೇಕು, ಬಿನು ಪಾಸಿಟಿವ್ ಇರಬೇಕು, ಅಥವಾ ಏನು ನೆಗೆಟಿವ್ ಇರಬೇಕು, ಬಿನು ನೆಗೆಟಿವ್ ಇರಬೇಕು. ಸೊ ಈ ತರ ಇದ್ದಾಗ ನಾವು ಇದನ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ. ನೆನ್ಪಿರ್ಲಿ, ಸೇಮ್ ಸೈನ್ ಇದ್ರೆ ಮೈನಸ್ ಮಾಡಬೇಕು, ಅಪ್ಪರ್ ಲಿಮಿಟ್ ಸ್ಕ್ವೇರ್ ಮೈನಸ್ ಲೋವರ್ ಲಿಮಿಟ್ ಸ್ಕ್ವೇರ್. ಡಿಫ್ರೆಂಟ್ ಸೈನ್ ಇತ್ತು ಅಂತಂದ್ರೆ ಪ್ಲಸ್ ಮಾಡಬೇಕು, ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಮಾಡಬೇಕು. ಓಕೆನಾ? ಸೊ ಇದರಲ್ಲಿ ಯಾವ್ಯಾವ ತರ ಕ್ವಶನ್ ಕೇಳಿದ್ದಾರೆ ಅಂತ ನಾವೀಗ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಒಂದೆರಡು ಮಾಡೆಲ್ ಕ್ವಶನ್ಸ್ ಸಾಲ್ವ್ ಮಾಡಿ ನೀವು ಕಮ್ ಟು ಎನ್ ಐಡಿಯಾ. ಸೊ ಇಫ್ ದಿಸ್ ಇಸ್ ದ ಕ್ವಶನ್, ಸೊ ಹೇಗೆ ಆನ್ಸರ್ ಮಾಡ್ತೀರಾ? ಸೊಲ್ಯೂಷನ್ ವೆರಿ ಸಿಂಪಲ್. ನೋಡಿ, ಈಗ ಮಾಡ್ಯುಲಸ್ ಫಂಕ್ಷನ್ ಕೊಟ್ಟಿದ್ದಾನೆ. ಸೊ ನೆನಪಿರ್ಲಿ, ಸೊ ಇಲ್ಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದೆ, ಡಿಫ್ರೆಂಟ್ ಸೈನ್ ಇದೆ. ಡಿಫ್ರೆಂಟ್ ಸೈನ್ ಇದ್ರೆ ಏನ್ ಮಾಡ್ಬೇಕು? ಅಪ್ಪರ್ ಲಿಮಿಟ್ ಸ್ಕ್ವೇರ್ 9 ಆಗುತ್ತೆ ಪ್ಲಸ್ ಲೋವರ್ ಲಿಮಿಟ್ ಸ್ಕ್ವೇರ್ 4 ಆಗುತ್ತೆ ಡಿವೈಡೆಡ್ ಬೈ 2. ಸೊ ವಿಚ್ ಇಸ್ ಈಕ್ವಲ್ ಟು ವಾಟ್? 9 plus 14 is what? 9 plus 4 is 13. So 13 by 2 is the answer. Okay, so this is the one. And coming to this, so ಇಲ್ಲೂ ಕೂಡ ಅಷ್ಟೇ ನೋಡಿ, ಈಗ ಇಲ್ಲಿ ಎ ಮತ್ತೆ ಬಿ ಎರಡು ಕೂಡ ಸೇಮ್ ಸೈನ್ ಇದೆ. ಸೇಮ್ ಸೈನ್ ಇದ್ರೆ ಏನ್ ಮಾಡ್ಬೇಕಂತ ಹೇಳಿದೀನಿ? ಸಬ್ಟ್ರಾಕ್ಟ್ ಮಾಡಬೇಕು. ಅಪ್ಪರ್ ಲಿಮಿಟ್ ಸ್ಕ್ವೇರ್ ಎಷ್ಟಾಗುತ್ತೆ? 5 square is 25 minus 1 square is 1 divided by 2 ಆಗುತ್ತೆ. So which is 24 by 2, which you will get 12. Okay, ಇಷ್ಟೇ, ವೆರಿ ಸಿಂಪಲ್ ಇಟ್ ಇಸ್. ಸೊ ನಾವು ಈಗ ಈ ಟಾಪಿಕ್ ಮೇಲೆ KCET ನಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳಿದಾನೆ, ಯಾವ ವರ್ಷದಲ್ಲಿ ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ, ಸೊ ದಿಸ್ ದ ಕ್ವಶನ್. ಓಕೆ, ಈ ಕ್ವಶನ್ ನೋಡಿ ಕೇಳಿರೋದು 2009 ಅಲ್ಲಿ. ಓಕೆನಾ? 2009 ಅಲ್ಲಿ ಕೇಳಿದಾನೆ. ಸೊ ಅವನು ಗಿವನ್ ಸಮಥಿಂಗ್. ಸೊ ಫಂಕ್ಷನ್ ಇಸ್ ಈಕ್ವಲ್ ಟು -1 to x ಅಂತ ಕೊಟ್ಟಿದ್ದಾನೆ, ಮಾಡ್ಯುಲಸ್ ಟಿ ಅಂತ ಕೊಟ್ಟಿದ್ದಾನೆ. ಓಕೆನಾ? ಸೊ ಮಾಡ್ಯುಲಸ್ ಟಿ ಡಿ ಟಿ ಅಂತ ಕೊಟ್ಟಿದ್ದಾನೆ. ದೆನ್ ಫಾರ್ ಎನಿ ಎಕ್ಸ್ ಗ್ರೇಟರ್ ಆರ್ ಈಕ್ವಲ್ ಟು 0, ಎಕ್ಸ್ ಗ್ರೇಟರ್ ಆರ್ ಈಕ್ವಲ್ ಟು 0 ಅಂತ ಅಂದ್ರೆ ಇದು ಪಾಸಿಟಿವ್ ಅಂತ. ಓಕೆನಾ? ಸೊ ಇದು ಎಕ್ಸ್ ಅನ್ನೋದೇನದು ಪಾಸಿಟಿವ್ ಅಥವಾ 0 ಕೂಡ ಇದ್ರೂ ಇರ್ಬೋದು, ಸಮಸ್ಯೆ ಏನಿಲ್ಲ. ಪಾಸಿಟಿವ್ ಆರ್ 0 ಅಂತ. ಎಫ್ ಆಫ್ ಎಕ್ಸ್ ಏನು ಅಂತ ಕೇಳ್ತಾನೆ. ನೋಡಿ, ವೆರಿ ಸಿಂಪಲ್. ಮಾಡ್ಯುಲಸ್ ಫಂಕ್ಷನ್ ಕೊಟ್ಟಿದ್ದಾನೆ, ಕೆಳಗಡೆ ಇರೋದು ನೆಗೆಟಿವ್. ಸೊ ನಿಮಗೆ ಗೊತ್ತಿದೆ ಇದು ನೆಗೆಟಿವ್. ಇದೇನ್ ಕೊಟ್ಟಿದ್ದಾನೆ? ಅವ್ನು ಕೊಟ್ಟಿರೋ ಪ್ರಕಾರ ಇದೇನಿದು ಪಾಸಿಟಿವ್. ಅಂದ್ರೆ ಎರಡು ಡಿಫ್ರೆಂಟ್ ಸೈನ್ ಆಯ್ತಾನೆ, ಒಂದು ನೆಗೆಟಿವ್ ಒಂದು ಪಾಸಿಟಿವ್. ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇದ್ರೆ ಏನಂತ ಹೇಳಿದೀನಿ? ಡಿಫ್ರೆಂಟ್ ಸೈನ್ ಇದೆ. ಡಿಫ್ರೆಂಟ್ ಸೈನ್ ಇದ್ರೆ ಏನು? ಅಪ್ಪರ್ ಲಿಮಿಟ್ ಸ್ಕ್ವೇರ್ ಪ್ಲಸ್ ಲೋವರ್ ಲಿಮಿಟ್ ಸ್ಕ್ವೇರ್ ಮೈನಸ್ 1 the whole square is what? 1 divided by 2. So which is equal to 1 by 2 into 1 plus x square. So option D is correct. Okay, so very simple irutte makkale, correct agi ನೋಡಿ. Then ನೋಡಿ, this is the question. So ಇಲ್ಲಿ the value of this is the question asked in 2011. Okay na? So 2011 ರಲ್ಲಿ ಕೇಳಿರೋ ಕ್ವೆಶ್ಚನ್. The value of 0 to 4 ಅಂದ್ರೆ ನೀವು ಇದನ್ನ ರೆಗ್ಯುಲರ್ ಮೆಥಡ್ ಅಲ್ಲಿ ಮಾಡಕ್ ಹೋದ್ರೆ ಸ್ವಲ್ಪ TDS ಆಗುತ್ತೆ. ಕ್ಯಾಲ್ಕುಲೇಷನ್ಸ್ ಎಲ್ಲ ನಿಮಗೆ ಇಂಟಿಗ್ರೇಷನ್ ಮಾಡಬೇಕು, ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಎಲ್ಲ ಸಬ್ಸ್ಟಿಟ್ಯೂಷನ್ಗೆಲ್ಲ ತುಂಬಾ ಟೈಮ್ ಹಿಡಿಯುತ್ತೆ, ಮತ್ತೆ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಟು ಅವಾಯ್ಡ್ ದ್ಯಾಟ್ ನೀವು ಈ ತರ ಶಾರ್ಟ್ ಕಟ್ಸ್ಗಳನ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪ್ರಾಬ್ಲಮ್ ಏನಂತ ಅಂದ್ರೆ, ಇಲ್ಲಿ ಮಾಡ್ಯುಲಸ್ ಎಕ್ಸ್ ಇದ್ದಿದ್ರೆ ಡೈರೆಕ್ಟ್ ಆಗಿ ಮಾಡ್ಬೋದಿತ್ತು. ಓಕೆ, ಬಟ್ ಇಲ್ಲಿ ಮಾಡ್ಯುಲಸ್ ಎಕ್ಸ್ ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಒಂದು ಸ್ಮಾಲ್ ಮಾಡಿಫಿಕೇಶನ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಟೇಕ್ ದಿ ಸಬ್ಸ್ಟಿಟ್ಯೂಷನ್. ಸೊ ಅಂದ್ರೆ ಏನ್ ತಗೋಬೇಕು? x minus 1 is equal to d ತಗೋಬೇಕು. ಸೊ ದಟ್ ಇಂಪ್ಲೈಸ್ dx is equal to what? dt ತಗೋಬೇಕು. ಒನ್ಸ್ ಆಫ್ಟರ್ ದಿಸ್ ನೀವೇನ್ ಮಾಡ್ಬೇಕಂದ್ರೆ ಇಂಟಿಗ್ರೇಟ್ ಮಾಡ್ಕೋಬೇಕು. ಸೊ ಇಂಟಿಗ್ರೇಷನ್ ನೋಡಿ, ಈಗ ಇವು ಎಕ್ಸ್ ಲಿಮಿಟ್ಸ್ ಟಿ ಲಿಮಿಟ್ಸ್ ಕನ್ವರ್ಟ್ ಮಾಡಿ ಎಕ್ಸ್ ಗೆ 0 ಹಾಕಿದ್ರೆ ಏನ್ ಬರುತ್ತೆ? ಟಿ -1 ಬರುತ್ತೆ. ಎಕ್ಸ್ ಗೆ 0 ಹಾಕಬೇಕು, ಲೋವರ್ ಲಿಮಿಟ್ 0 ಹಾಕ್ಬಿಡ್ಬೇಕು. ಎಕ್ಸ್ ಗೆ ಟಿ ಏನ್ ಬರುತ್ತೆ? -1 ಬರುತ್ತೆ, ಬರ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಅದೇ ಎಕ್ಸ್ ಗೆ ಏನ್ ಹಾಕ್ಬೇಕು? 4 ಹಾಕ್ಬೇಕು. 4 - 1 ಎಷ್ಟು?
3 ಆಗುತ್ತೆ. ಅಂದ್ರೆ ಟಿ ವ್ಯಾಲ್ಯೂ ಏನು ಬಂತು 3 ಬಂತು. ಈಗ mod x - 1 ಅಂದ್ರೆ ಏನು t dt ಆಗುತ್ತೆ. dx ಅಂದ್ರೆ ಏನು dt. ನೌ ಯು ಕ್ಯಾನ್ ಅಪ್ಲೈ ದಿ ಶಾರ್ಟ್ ಕಟ್ಸ್. ಓಕೆನಾ, ಡೈರೆಕ್ಟ್ ಆಗಿ ಇದಕ್ಕೆ ಶಾರ್ಟ್ ಕಟ್ ಅಪ್ಲೈ ಮಾಡಕ್ ಹೋಗಬಾರ್ದು. ಅದನ್ನ ಕನ್ವರ್ಟ್ ಮಾಡಿ ಲಿಮಿಟ್ಸ್ ನ ಚೇಂಜ್ ಮಾಡಿ ಅದಾದ್ಮೇಲೆ ಅಪ್ಲೈ ಮಾಡಬೇಕು. ವಾಟ್ ಇಸ್ ದ ಶಾರ್ಟ್ ಕಟ್? ಒಂದು ನೆಗೆಟಿವ್ ಇದೆ, ಒಂದು ಪಾಸಿಟಿವ್ ಇದೆ, ಅಪೋಸಿಟ್ ಸೈನ್. ಏನ್ ಮಾಡ್ತೀರಾ? ಡಿಫರೆಂಟ್ ಸೈನ್ ಇದ್ರೆ ಏನ್ ಮಾಡಬೇಕು? ಅಪ್ಪರ್ ಲಿಮಿಟ್ ಸ್ಕ್ವೇರ್ ಅಂದ್ರೆ 9 ಪ್ಲಸ್ ಲೋವರ್ ಲಿಮಿಟ್ ಸ್ಕ್ವೇರ್ 1 ಡಿವೈಡೆಡ್ ಬೈ 2. ಸೊ 9 + 1 10, 10 by 2 is what? It is 5. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ನೋಡಿ ಎಷ್ಟು ಸಿಂಪಲ್ ಆಗಿದೆ. ಸೊ ನಾವು ನೋಡೋಣ ನೆಕ್ಸ್ಟ್ ಕ್ವಶನ್. ಇದೇ ತರ ಶಾರ್ಟ್ ಕಟ್ ಯೂಸ್ ಮಾಡ್ಕೊಂಡು ಇದನ್ನು ಮಾಡಿ ನೋಡೋಣ. ಸೊ ನೋಡಿ ಇದನ್ನು ಸಿಂಪಲ್ ಆಗಿ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಏನಿದೆ, ಎಕ್ಸ್ ಇಲ್ಲ, ಎಕ್ಸ್ ಪ್ಲಸ್ 2 ಇದೆ. ಸೊ ಫಾರ್ ದಟ್ ವಾಟ್ ಯು ಹ್ಯಾವ್ ಟು ಡೂ, to take the substitution t. So now dx is equal to dt ಆಗುತ್ತೆ. Now coming to the integral, -5 ಇದೆ, x ಜಾಗದಲ್ಲಿ -5 ಹಾಕಬೇಕು. -5 + 2 ಎಷ್ಟಾಗುತ್ತೆ? -3 ಆಗುತ್ತೆ. ನೆಕ್ಸ್ಟ್ ಅಪ್ಪರ್ ಲಿಮಿಟ್ 5 ಹಾಕಬೇಕು. ಅಪ್ಪರ್ ಲಿಮಿಟ್ 5 ಹಾಕಿದ್ರೆ 5 + 2 ಎಷ್ಟಪ್ಪ? 7 ಆಗುತ್ತೆ. mod t dt ಆಗುತ್ತೆ. ಓಕೆ, ನಾವು ಅಪ್ಲೈ ದಿ ಶಾರ್ಟ್ ಕಟ್ ಅಷ್ಟೇ, ಇನ್ನೇನಿಲ್ಲ. ಶಾರ್ಟ್ ಕಟ್ ಅಂತ ಒಂದು ನೆಗೆಟಿವ್ ಇದೆ, ಒಂದು ಪಾಸಿಟಿವ್ ಇದೆ. ಡಿಫರೆಂಟ್ ಸೈನ್ ಇದ್ರೆ ಏನ್ ಮಾಡಬೇಕು? ಅಪ್ಪರ್ ಲಿಮಿಟ್ ಸ್ಕ್ವೇರ್ 7 ಸ್ಕ್ವೇರ್ ಎಷ್ಟಾಗುತ್ತೆ? 49 ಪ್ಲಸ್ ಲೋವರ್ ಲಿಮಿಟ್ ಸ್ಕ್ವೇರ್ ಎಷ್ಟಾಗುತ್ತೆ? Lower limit square is 3 square is what? It is 9 divided by 2. So which is equal to 49 plus 9 is what? 58. 58 by 2 is what? 29 ಆಗುತ್ತೆ. 58 by 2 is what? 29. ಆಪ್ಷನ್ ಬಿ ಆಗುತ್ತೆ. ಸೊ ಈ ತರ ಇದು 2017 ನಲ್ಲಿ ಕೇಳಿರೋ ಕ್ವಶನ್. ಚೆಕ್ ಮಾಡಿ ಕ್ವಶನ್ ಪೇಪರ್ ನಲ್ಲಿ, ತುಂಬಾ ಈಸಿ ಇರುತ್ತೆ. ಸೊ ನೀವು ಓದಬೇಕಷ್ಟೇ. ನಾವು there is one more important question. ನಿಮ್ಮ ಸೀನಿಯರ್ಸ್ 2024 ಎಕ್ಸಾಮ್ಸ್ ನಲ್ಲಿ ಬರ್ದಿರೋ ಎಕ್ಸಾಮು ಸಮ್ ಆಫ್ ಮಾಡ್ಯುಲಸ್ ಫಂಕ್ಷನ್ ಕೊಟ್ಟಿದ್ದಾರೆ. ಇದು ಏನು ಕಷ್ಟ ಇಲ್ಲ, ವೆರಿ ಸಿಂಪಲ್ ಆಗೇ ಇದೆ. ಸೊ ಹೇಗೆ ಮಾಡೋದು ಅಂತ ಹೇಳ್ಬಿಡ್ತೀನಿ ನೋಡಿ ಈಗ. ಸೊ ಇದು 2024 ಅಲ್ಲಿ ಕೇಳಿರೋ ಕ್ವಶನ್. ಕರೆಕ್ಟ್ ನೋಡ್ಕೊಳ್ಳಿ. ಈ ಇಂಟಿಗ್ರಲ್ ನ ಸ್ಪ್ಲಿಟ್ ಮಾಡ್ಕೊಂಬಿಡಿ. ಹೆಂಗೆ ಸ್ಪ್ಲಿಟ್ ಮಾಡ್ಕೊತೀರಾ? ಸಾರಿ ಇಟ್ ಇಸ್ ನಾಟ್ ಮೈನಸ್, ರೈಟ್? ಸೊ ಇಟ್ ಇಸ್ 1 to 5 mod x - 3 ಇದೆ dx ಪ್ಲಸ್ ಇಂಟಿಗ್ರಲ್ 1 to 5 ತಗೊಳ್ಳಿ. ಸೊ ಮತ್ತೆ ನಿಮ್ಗೆ ಇನ್ನೊಂದು ಗೊತ್ತಿರಬೇಕು, 1 - x ಅಂದ್ರೂ ಒಂದೇ, x - 1 ಅಂದ್ರೂ ಒಂದೇ ಮಾಡ್ಯುಲಸ್. ಓಕೆನಾ? So mod x mod of -x both are same because since it is positive ಆಗಿರೋದ್ರಿಂದ mod 1 - x ನಾವು x - 1 ಅಂತ ಬರ್ತೀವಿ. ಸೇಮ್ ಥಿಂಗ್ ಅವಾಗಲ ಹೆಂಗ್ ಮಾಡೋದು ಹಂಗೇನೆ. ಸೊ ಇಲ್ಲೇನ್ ತಗೋಬೇಕು? ಸೊ ಇಲ್ಲಿ ಸೇಮ್ x - 3 is equal to dt, dx is equal to dt. ಸೊ ಲಿಮಿಟ್ ಏನ್ ಮಾಡ್ಕೋಬೇಕು? ಲಿಮಿಟ್ ಏನಾಗುತ್ತೆ? x ಜಾಗದಲ್ಲಿ ಏನ್ ಹಾಕಬೇಕು? 1 ಹಾಕಬೇಕು. x ಜಾಗದಲ್ಲಿ 1 ಹಾಕಿದ್ರೆ 1 - 3 ಎಷ್ಟು? -2. ಅದೇ x ಜಾಗದಲ್ಲಿ 5 ಹಾಕಬೇಕು. 5 - 3 ಎಷ್ಟು? 2. mod t dt. ಕ್ಲಿಯರ್? ಪ್ಲಸ್ ಇದನ್ನ ಮಾಡ್ಕೊ. ಈಗ ಸೇಮ್ ಥಿಂಗ್, x - 1 is equal to t, dx is equal to dt. then next ಅದರ ಲಿಮಿಟ್ ಮಾಡ್ಕೊ. ಇಂಟಿಗ್ರಲ್ x ಗೆ 1 ಹಾಕಿದ್ರೆ ಏನಾಗುತ್ತೆ? 1 - 1 is what? It is 0. ನೆಕ್ಸ್ಟ್ x ಗೆ 5 ಹಾಕಿದ್ರೆ 5 - 1 is what? It is 4 mod t dt ಆಗುತ್ತೆ. ನಾವು ಅಪ್ಲೈ ದಿ ಶಾರ್ಟ್ ಕಟ್ ಅಷ್ಟೇ. ಡಿಫರೆಂಟ್ ಸೈನ್ ಇದೆ ಏನ್ ಮಾಡಬೇಕು? b² + a² by 2 ಅಂದ್ರೆ 4 + 4 by 2 ಪ್ಲಸ್ ಇದೇನಾಗುತ್ತೆ? ಇದು ಸೇಮ್ ಸೈನ್ ಇದೆ, ಇದು 0 ಅನ್ನೋದು ಪ್ಲಸ್ ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಳಿ. ಸೇಮ್ ಸೈನ್ ಇದ್ರೆ ಏನು? ಆಡ್ ಮಾಡಬೇಕು. ಸೇಮ್ ಸೈನ್ ಇದ್ರೆ ಆಡ್ ಮಾಡಬೇಕು, ಡಿಫರೆನ್ಸ್ ಮಾಡಬೇಕಾ? ಡಿಫರೆನ್ಸ್ ತಗೋಬೇಕು. 16 4 square is 16 minus 0 divided by 2. So 4 plus 4 8. 8 by 2 is what? 8 by 2 is 4. 16 by 2 is what? 8. 8 plus 4 is what? 12. So option A is correct. ಅರ್ಥ ಆಯ್ತಲ್ವಾ? ಸೊ ಇದೇ ತರ ನೀವು ಶಾರ್ಟ್ ಕಟ್ ಯೂಸ್ ಮಾಡಿಕೊಂಡು ತುಂಬಾ ಕ್ವಶನ್ಸ್ ಗಳನ್ನ ಅರೌಂಡ್ 20 to 25 ಕ್ವಶನ್ಸ್ ನ ಈಸಿಯಾಗಿ ನೀವು KCET ನಲ್ಲಿ ಬರೀ ಶಾರ್ಟ್ ಕಟ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇದೇ ತರ ಶಾರ್ಟ್ ಕಟ್ ವಿಡಿಯೋಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಸೊ ನಿಮಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗಿರೋ ಕಂಟೆಂಟ್ ನಾವು ಕೊಡ್ತಾನೆ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್.